ವೆಲ್ಕಮ್ ಬ್ಯಾಕ್ ಟು ದೀಪಾ ಡಿ ವ್ಲಾಗ್ಸ್. ಹಾಯ್ ಗೈಸ್, ನಾವೆಲ್ಲರೂ ಇವತ್ತು ಭಾರತದ ಮಹಾಕಾವ್ಯಗಳಲ್ಲಿ ಒಂದಾಗಿರುವ ರಾಮಾಯಣ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ. ಅಯೋಧ್ಯೆಯು ಪ್ರಾಚೀನ ಭಾರತದ ಪ್ರಸಿದ್ಧ ನಗರ. ಇದು ಸರಯೂ ನದಿಯ ತೀರದಲ್ಲಿದೆ. ಇಂದಿನ ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆ ಶ್ರೀರಾಮನ ಜೀವನ, ಆದರ್ಶ, ಧರ್ಮನಿಷ್ಠೆ ಮತ್ತು ಸತ್ಯದ ಮಹತ್ವವನ್ನು ತಿಳಿದುಕೊಳ್ಳೋಣ. ಅಯೋಧ್ಯೆ ಇಕ್ಷ್ವಾಕು ವಂಶದ ರಾಜಧಾನಿಯಾಗಿತ್ತು. ಇದನ್ನು ಸೂರ್ಯವಂಶ ಎಂದು ಕೂಡ ಕರೆಯುತ್ತಾರೆ. ಆ ವಂಶದ ಮಹಾರಾಜನಾದ ದಶರಥ ಇಲ್ಲಿ ಆಡಳಿತ ನಡೆಸುತ್ತಿದ್ದನು. ಅಯೋಧ್ಯೆ ನಗರವು ಸುಂದರ ಅರಮನೆಗಳು, ವಿಶಾಲ ರಸ್ತೆಗಳು, ಸಮೃದ್ಧ ಜನತೆ, ಧಾರ್ಮಿಕ ಸಂಸ್ಕೃತಿ, ಶಾಂತಿ ಮತ್ತು ಸಮೃದ್ಧಿ ಇವುಗಳಿಂದ ಪ್ರಸಿದ್ಧವಾಗಿತ್ತು. ಜನರು ಧರ್ಮನಿಷ್ಠರು ಮತ್ತು ರಾಜನಿಗೆ ನಿಷ್ಠಾವಂತರಾಗಿದ್ದರು. ದಶರಥನು ಧೈರ್ಯಶಾಲಿ, ಧರ್ಮಪಾಲಕ ಮತ್ತು ಜನಪ್ರಿಯ ರಾಜನಾಗಿದ್ದನು. ಆದರೆ ಅವನಿಗೆ ಮಕ್ಕಳಿರಲಿಲ್ಲ. ಇದರಿಂದ ಅವನು ತುಂಬಾ ದುಃಖದಲ್ಲಿದ್ದನು. ರಾಜ್ಯಕ್ಕೆ ಉತ್ತರಾಧಿಕಾರಿ ಬೇಕೆಂಬ ಚಿಂತೆ ಅವನಿಗೆ ಕಾಡುತ್ತಿತ್ತು. ದಶರಥನಿಗೆ 3 ಮಹಾರಾಣಿಯರಿದ್ದರು: ಕೌಸಲ್ಯೆ, ಕೈಕೆ ಮತ್ತು ಸುಮಿತ್ರೆ. ಆದರೆ ಯಾರಿಗೂ ಸಂತಾನವಾಗಿರಲಿಲ್ಲ. ಸಂತಾನಕ್ಕಾಗಿ ದಶರಥನು ಮಹರ್ಷಿ ಋಷ್ಯಶೃಂಗರ ಸಲಹೆ ಪಡೆದು ಪುತ್ರ ಕಾಮೇಷ್ಟಿ ಯಜ್ಞವನ್ನು ನಡೆಸಿದನು. ಯಜ್ಞದ ಅಂತ್ಯದಲ್ಲಿ ಅಗ್ನಿದೇವನು ಪ್ರತ್ಯಕ್ಷವಾಗಿ ದಶರಥನಿಗೆ ದಿವ್ಯ ಪಾಯಸವನ್ನು ನೀಡಿದನು. ಅದನ್ನು ತನ್ನ 3 ಪತ್ನಿಯರಿಗೆ ಹಂಚಲು ಹೇಳಿದನು. ದಶರಥನು ಪಾಯಸವನ್ನು ಅರ್ಧವನ್ನು ಕೌಸಲ್ಯಗೆ, 1 ಭಾಗವನ್ನು ಕೈಕೆಗೆ, ಉಳಿದ ಭಾಗವನ್ನು ಸುಮಿತ್ರೆಗೆ ಹಂಚಿದನು. ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನ ಕೌಸಲ್ಯ ಗರ್ಭದಿಂದ ಶ್ರೀರಾಮನು ಜನಿಸಿದನು. ಇದನ್ನೇ ನಾವೆಲ್ಲರೂ ಶ್ರೀರಾಮ ನವಮಿ ಎಂದು ಆಚರಿಸುತ್ತೇವೆ. ಕೈಕೆಗೆ ಭರತ, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿದರು. ಶ್ರೀರಾಮನನ್ನು ಶ್ರೀ ಮಹಾವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ. ಭೂಮಿಯಲ್ಲಿ ಧರ್ಮಸ್ಥಾಪನೆ ಮತ್ತು ದುಷ್ಟ ಸಂಹಾರಕ್ಕಾಗಿ ಅವತರಿಸಿದರು. ಅಯೋಧ್ಯೆಯಲ್ಲಿ ರಾಮ ಜನಿಸಿದ ನಂತರ ನಗರವೆಲ್ಲ ಹರ್ಷೋದ್ಗಾರದಿಂದ ತುಂಬಿತು. ರಾಜನಾದ ದಶರಥ ತನ್ನ ಪುತ್ರನನ್ನು ಅಪಾರ ಪ್ರೀತಿಯಿಂದ ಬೆಳೆಸಿದನು. ಶ್ರೀರಾಮನ ದಿವ್ಯ ಸ್ವರೂಪವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.